ಎಲ್ಲ ಊರಿನ ನಿರ್ಮಾಣದ ಹಿಂದೆ ಒಂದು ಇತಿಹಾಸ ಇರುತ್ತೆ. ಹಾಗೆ ಚಿಕ್ಕಬಳ್ಳಾಪುರಕ್ಕೂ ಒಂದು ಇತಿಹಾಸ ಇದೆ. ಈ ಊರು ಮೊದಲು ಹೇಗಿತ್ತು? ಚಿಕ್ಕಬಳ್ಳಾಪುರದ ಹಳೆ ಹೆಸರೇನು? ಈ ಚಿಕ್ಕಬಳ್ಳಾಪುರ ನಗರವನ್ನ ಕಟ್ಟಿದವರು ಯಾರು? ಬನ್ನಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. 14ನೇ ಶತಮಾನದಲ್ಲಿ ಎಡಮಂಜಿ ನಾಡಿನ ಪುತ್ತೂರಿನಿಂದ, ಅಂದರೆ ಈಗಿನ ಮುಳಬಾಗಿಲಿನ ಉತ್ತನೂರು ಭಾಗದಿಂದ ನಂದಿ ನಾಡಿಗೆ ನಾಡು ಕಟ್ಟುವ ಮಹತ್ವಾಕಾಂಕ್ಷೆಯೊಂದಿಗೆ ರಣಬೈರೇಗೌಡ ಮತ್ತು ಅವನ ಮಕ್ಕಳು ವಲಸೆ ಬರ್ತಾರೆ. ವಲಸೆ ಬಂದ ರಣಬೈರೇಗೌಡ ಅವರ ಕುಟುಂಬ ಈಗಿನ ಆವತಿ ಬಳಿಯ ಒಂದು ಬೆಟ್ಟದ ತಪ್ಪಲಿನಲ್ಲಿ ನೆಲೆ ನಿಲ್ತಾರೆ. ಕ್ರಿಸ್ತಶಕ 1479ರಲ್ಲಿ ರಣಬೈರೇಗೌಡನ ಕಿರಿಯ ಮಗನಾದ ಮಲೆಬೈರೇಗೌಡ ಮತ್ತು ಅವನ ಮಗ ಮರೇಗೌಡ ಇಬ್ಬರು ಚಿಕ್ಕಬಳ್ಳಾಪುರದಿಂದ ಕೂಗಳತೆ ದೂರದಲ್ಲಿರುವ ಕಂದವರದ ದೇವಾಲಯದ ದೇವರ ದರ್ಶನಕ್ಕಾಗಿ ಬಂದಿರ್ತಾರೆ. ದೇವರ ದರ್ಶನದ ನಂತರ ಬೇಟೆಗಾಗಿ ತಮ್ಮ ಬೇಟೆ ನಾಯಿಯೊಂದಿಗೆ ಕಂದವಾರದಿಂದ ಉತ್ತರ ದಿಕ್ಕಿನ ಕಡೆಗೆ ಹೊರಡ್ತಾರೆ. ಕಂದವಾರ ಕೆರೆಯ ಕೋಡಿ ಹತ್ತಿರ ಬರುತ್ತಿದ್ದಂತೆ ತಮ್ಮ ಬೇಟೆಯ ನಾಯಿ ಏನನ್ನು ನೋಡಿ ಇದ್ದಕ್ಕಿದ್ದಂತೆ ನಿಂತು ಬಿಡುತ್ತೆ. ಇದನ್ನು ಕಂಡ ಮಲೆಬೈರೇಗೌಡ ಮತ್ತು ಅವನ ಮಗ ಮರಿಗೌಡ ಏನಾಯಿತೆಂದು ಗಮನಿಸಿದಾಗ ಮೊಲವೊಂದು ಬೇಟೆ ನಾಯಿಯನ್ನ ಕಂಡು ಹೆದರಿ ಓಡದೆ ನಾಯಿಯ ಎದುರು ಧೈರ್ಯವಾಗಿ ನಿಂತಿರುತ್ತೆ. ಇಬ್ಬರಿಗೂ ಈ ದೃಶ್ಯ ಕಂಡು ಆಶ್ಚರ್ಯವಾಗುತ್ತೆ. ಮೊಲದ ಈ ರೀತಿಯ ಸಾಹಸಿ ಸ್ವಭಾವಕ್ಕೆ ಇಲ್ಲಿಯ ಭೂಮಿಯ ಗುಣವೇ ಇದಕ್ಕೆಲ್ಲ ಕಾರಣ ಅಂತ ಮಲೆಗೌಡ ತಿಳ್ಕೊಳ್ತಾನೆ. ಅದೇ ಕ್ಷಣದಲ್ಲಿ ಈ ಜಾಗವನ್ನು ಅಭಿವೃದ್ಧಿಪಡಿಸಿ ಕೋಟೆಯನ್ನ ಕಟ್ಟುವ ಕನಸು ಕೂಡ ಕಾಣ್ತಾನೆ. ಅಲ್ಲೇ ಕೆರೆ ಕೋಡಿಯ ಬಳಿ ಒಂದು ಸಣ್ಣ ಹಳ್ಳಿ ಇರುವುದನ್ನ ಗಮನಿಸಿದ ಮಲೆಬೈರೇಗೌಡ ಸ್ಥಳೀಯರನ್ನ ಕರೆದು ವಿಚಾರಿಸಿದಾಗ ಊರಿನ ಹೆಸರು ಕೋಡಿ ಮಂಚೇನಹಳ್ಳಿ ಎಂದು ಗೊತ್ತಾಗುತ್ತೆ. ಅಂದರೆ ಈಗಿನ ಚಿಕ್ಕಬಳ್ಳಾಪುರದ ಪ್ರಾಚೀನ ಹೆಸರು ಕೋಡಿ ಮಂಚೇನಹಳ್ಳಿ. ಆ ಕಾಲದಲ್ಲಿ ಸಣ್ಣ ಊರನ್ನ ಇಬ್ಬರು ಜೋಡಿ ಪಟೇಲರು ಉಸ್ತುವಾರಿನ ನೋಡ್ಕೊಳ್ತಾ ಇರ್ತಾರೆ. ಮಲೆಬೈರೇಗೌಡ ಪಟೇಲರನ್ನ ಕರೆದು ತಮಗೆ ಈ ಊರನ್ನು ವಹಿಸಿಕೊಟ್ರೆ ಅಭಿವೃದ್ಧಿ ಪಡಿಸೋದಾಗಿ ಕೇಳ್ಕೊಳ್ತಾರೆ. ಆದರೆ ಆ ಕಾಲದಲ್ಲಿ ಚಿಕ್ಕಬಳ್ಳಾಪುರದ ಪ್ರದೇಶವೆಲ್ಲ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ್ದರಿಂದ ಊರಿನ ಪಟೇಲರು ತಮಗೆ ಊರನ್ನು ವಹಿಸಿಕೊಡೋದಕ್ಕೆ ಅಧಿಕಾರ ಇಲ್ಲ, ಆದರೆ ಪೆನುಗೊಂಡ ರಾಯರ ಅನುಮತಿಯನ್ನ ತೆಗೆದುಕೊಂಡು ಊರನ್ನು ಬೇಕಾದರೆ ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳ್ತಾರೆ. ತಕ್ಷಣ ಮಲೆಬೈರೇಗೌಡ ಅನುಮತಿಯನ್ನ ತೆಗೆದುಕೊಂಡು ಬರಲು ತನ್ನ ಮಗ ಮರಿಗೌಡನಿಗೆ ಪೆನುಗೊಂಡಕ್ಕೆ ಕಳಿಸಿಕೊಡ್ತಾನೆ. ಮಗ ಮರೇಗೌಡ ಪೆನುಗೊಂಡ ರಾಜರನ್ನ ಭೇಟಿ ಮಾಡಿ ಕೋಡಿ ಮಂಚೇನಹಳ್ಳಿ ಊರನ್ನು ಅಭಿವೃದ್ಧಿಪಡಿಸಲು ಅನುಮತಿಯನ್ನ ಪಡೆದುಕೊಂಡು ಬರ್ತಾನೆ. ಅನುಮತಿ ಸಿಕ್ಕಿದ ನಂತರ ಮಲೆಬೈರೇಗೌಡ ಕೋಡಿ ಮಂಚೇನಹಳ್ಳಿಯ ಸುತ್ತಲೂ ಒಂದು ಸುಭದ್ರವಾದ ಕೋಟೆಯನ್ನ ಕಟ್ತಾನೆ. ಕೋಟೆಯ ಒಳಭಾಗದಲ್ಲಿ ಕಿಲ್ಲೆ ಚೆನ್ನಕೇಶ್ವರ, ಬಿಳ್ಳೆ ನಂದೇಶ್ವರ, ಕೋಟೆ ಜೀವಾಂಜನೇಯ ಮತ್ತು ಚೌಡೇಶ್ವರಿ ದೇವಾಲಯಗಳನ್ನ ಕಟ್ಟಿಸ್ತಾನೆ. ಅಭಿವೃದ್ಧಿ ಪಡಿಸಿದ ನಂತರ ಕೋಡಿ ಮಂಚೇನಹಳ್ಳಿಯನ್ನ ಚಿನ್ನಬಳ್ಳಾಪುರಂ ಅಥವಾ ಚಿಕ್ಕಬಳ್ಳಾಪುರ ಅಂತ ಮರುನಾಮಕರಣ ಮಾಡ್ತಾರೆ. ಇದೇ ಕೋಟೆ ಪ್ರದೇಶವಿದ್ದ ಜಾಗವನ್ನ ಚಿಕ್ಕಬಳ್ಳಾಪುರದಲ್ಲಿ ಇಂದಿಗೂ ಸಹ ಕೋಟೆ ಅಂತಾನೆ ಕರೀತಾರೆ. ಅಂದಿನ ಕೋಡಿ ಮಂಚೇನಹಳ್ಳಿ ಅಂದರೆ ಚಿಕ್ಕಬಳ್ಳಾಪುರದ ಕೋಟೆಯ ಅಳಿದುಳಿದ ಭಾಗಗಳನ್ನ ಇವತ್ತು ಸಹ ನಾವು ನೋಡಬಹುದು. ಕಂದವಾರ ಬಾಗಿಲಿನ ಕೋಟೆಯ ಕಟ್ಟಡ, ನಗರಸಭೆ ಕಚೇರಿ ಬಳಿ ಇರುವ ಕಮ್ಮದ ಆಂಜನೇಯ ಸ್ವಾಮಿ ದೇವಾಲಯದ ಕಟ್ಟಡ, ಕಿಲ್ಲೆ ಚೆನ್ನಕೇಶವ, ಬಿಳ್ಳೆ ನಂದೀಶ್ವರ, ಜೀವಾಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಅಳಿದು ಉಳಿದಿರುವ ಕಲ್ಲಿನ ಕಟ್ಟಡಗಳು ಚಿಕ್ಕಬಳ್ಳಾಪುರ ಇತಿಹಾಸವನ್ನ ಹೇಳ್ತವೆ. ಇದೇ ರೀತಿ ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.